ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವೀಕ್ಷಕರೇ, ಇಂದಿನ ವಿಷಯ, ಪ್ರಯಾಣದಲ್ಲಿ ಬೆಕ್ಕು ಅಡ್ಡ ಬಂದರೆ ಅಪಶಕುನವೇ? ಬೆಕ್ಕು ದಾರಿ ದಾಟಿದರೆ ಕೆಟ್ಟದಾಗುತ್ತದೆಯೇ? ಬೆಕ್ಕು ಅಡ್ಡ ಬರುವುದಕ್ಕೂ ಅಪಶಕುನಕ್ಕೂ ಸಂಬಂಧವಿದೆಯೇ? ಪ್ರಯಾಣದಲ್ಲಿ ಬೆಕ್ಕು ಅಡ್ಡ ಬಂದರೆ ಕೆಲವರು ನಿಲ್ಲಿಸಿ, ಇದು ಅಪಶಕುನ ಆಗಿದೆ, ಹೋಗಿದ ಕೆಲಸ ಆಗೋದಿಲ್ಲ, ಕೆಟ್ಟದಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಏನಿದರ ಅರ್ಥ? ಸತ್ಯನ, ಮೂಢನಂಬಿಕೆನಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆ? ಇಂದು ಇವತ್ತು ಭಯವಿಲ್ಲದೆ ನಂಬಿಕೆಗೂ ಗೌರವ ನೀಡಿ ವೈಜ್ಞಾನಿಕವಾಗಿ ನೋಡೋಣ. ಇಂದಿನ ಕಾಲದಲ್ಲಿ ಈ ನಂಬಿಕೆ ಹೇಗೆ ಹುಟ್ಟಿತು? ಈಗಿನ ಕಾಲದ 5G ಜನರೇಷನ್ಗೆ ಅನ್ವಯ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಹಳೆ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಪ್ರಯಾಣ ಮಾಡ್ತಿದ್ದು ಎತ್ತಿನ ಗಾಡಿ, ಕುದುರೆ ಗಾಡಿ, ಬಂಡಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರಿ. ಕೆಲಸದ ನಿಮಿತ್ತ ಹೊಲ ಗದ್ದೆಗಳಲ್ಲಿ ಹಗಲಿನ ಹೊತ್ತಿನಲ್ಲಿ ಕೆಲಸಗಳು ಮಾಡಿ ರಾತ್ರಿ ಪ್ರಯಾಣ ಮಾಡ್ತಕ್ಕಂಥದ್ದು ರೂಢಿಯಲ್ಲಿತ್ತು. ಕಾಡು ಪ್ರದೇಶಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ಕತ್ತಲಿನ ವಾತಾವರಣ, ಈ ರೀತಿ ವಿದ್ಯುತ್ ಕಂಬಗಳು, ಲೈಟ್ಗಳಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಪ್ರಯಾಣ ಮಾಡ್ತಿದ್ದೆ ಎತ್ತಿನ ಗಾಡಿಗಳಲ್ಲಿ, ಕುದುರೆ ಗಾಡಿಗಳಲ್ಲಿ ಪ್ರಯಾಣ ಮಾಡ್ತಿದ್ರಿ. ಆಗ ಬೆಕ್ಕೇನಾದ್ರೂ ಅಡ್ಡ ಬಂದ್ರೆ ಕುದುರೆ ಅಥವಾ ಎತ್ತುಗಳು ಬೆದರ್ತಾ ಇತ್ತು. ಇಂದಿನ ಕಾಲದಲ್ಲಿ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡೋ ಟೈಮಲ್ಲಿ ಬೆಕ್ಕೇನಾದ್ರೂ ಅಡ್ಡ ಬಂದ್ರೆ ಬೆಕ್ಕಿನ ಕಣ್ಣುಗಳು ಟಾರ್ಚ್ ಇದ್ದಂಗೆ ಇರ್ತಾ ಇತ್ತು. ಆ ಒಂದು ಟಾರ್ಚ್ ತರ ಲೈಟ್ಗಳ ಕಣ್ಣುಗಳು ಒಳ್ಳೆ ಟಾರ್ಚ್ ತರ ಬರ್ತಿತ್ತು ಬೆಳಕು. ಅದನ್ನು ನೋಡಿ ಎತ್ತುಗಳು ಮತ್ತೆ ಕುದುರೆಗಳು ಬೆದರ್ತಾ ಇದ್ವು. ಆ ಒಂದು ಬೆಕ್ಕನ್ನ ನೋಡಿ ಕುದುರೆ ಮತ್ತು ಎತ್ತುಗಳು ಬೆದರ್ತಾ ಇದ್ದವು. ಆ ಸಮಯದಲ್ಲಿ ಆ ಗಾಡಿಯಲ್ಲಿ ಇರ್ತಕ್ಕಂಥ ಪ್ರಯಾಣಿಕರಿಗೆ ತೊಂದರೆ ಆಗ್ತಿತ್ತು. ಈ ಒಂದು ಕಾರಣದಿಂದ ಹಿರಿಯರು ಬೆಕ್ಕು ಅಡ್ಡ ಬಂದಾಗ ಅವಘಡಗಳಾಗ್ತದೆ, ಅಪಘಾತಗಳಾಗ್ತದೆ ಅಂತೇಳಿ ಆಡು ಭಾಷೆಯಲ್ಲಿ ಅಪಶಕುನವಾಗುತ್ತೆ ಅಂತೇಳಿ ಹಿರಿಯರು ಅನುಭವಸ್ಥರು ತಿಳಿ ಹೇಳಿದ್ರು. ಈ ಒಂದು ದಿನಮಾನಗಳಿಗೆ 5th ಜನರೇಷನ್ಗೆ ಇದು ಅನ್ವಯ ಆಗುತ್ತದ ಅನ್ನೋದು ಪ್ರಶ್ನೆ ಆಗಿದೆ. ನೋಡಿ, ಬೆಕ್ಕನ್ನು ನೋಡಿದ್ರೆ ಎತ್ತುಗಳು ಕುದುರೆಗಳು ಬೆದರ್ತಾ ಇತ್ತು ನಿಜ. ಹಾಗಾಗಿ ಹಿರಿಯರು ಬೆಕ್ಕು ಅಡ್ಡ ಬಂದ್ರೆ ಜಾಗರೂಕತೆಯಿಂದ, ಮುಂಜಾಗ್ರತೆಯಿಂದ ನಿಲ್ಲಿಸಿ ಸೈಡ್ಗೆ ಹೋಗ್ಕೊಂಡು ಬೆಕ್ಕು ಹೋದ್ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ಅನ್ನೋದು ಆಗ ರೂಢಿಯಲ್ಲಿತ್ತು. ಆ ಒಂದು ದಿನಮಾನಗಳಿಗೆ ಅದು ಸೂಕ್ತವಾಗಿತ್ತು. ಆದರೆ ಇತ್ತೀಚಿನ ದಿನಮಾನಗಳಿಗೆ ಈ ಒಂದು 5th ಜನರೇಷನ್ಗೆ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಆಗೋದಿಲ್ಲ. ಕಾರಣ, ಬೆಕ್ಕನ್ನು ನೋಡಿ ಯಾವುದೇ ಪೆಟ್ರೋಲ್ ಮತ್ತೆ ಡೀಸೆಲ್ ವಾಹನಗಳು ಬೆದರೋದಿಲ್ಲ. ಈಗ 2 ವೀಲರು, ಕಾರು, ಟ್ರಾನ್ಸ್ಪೋರ್ಟೇಷನ್, ಬಸ್ಸು ಇವ್ಯಾವುದು ಬೆದರೋದಿಲ್ಲ. ಹಾಗಾಗಿ ಇದು ಅಪಶಕುನವಲ್ಲ ಅಂತೇಳಿ ವೈಜ್ಞಾನಿಕವಾಗಿ ನಾವು ನೋಡ್ಬೋದು. ಆದರೆ ವಾಹನದ ಚಾಲಕರಾಗಿರ್ತಕ್ಕಂಥವ್ರು ಒಂದು ಎಚ್ಚರಿಕೆಯಿಂದ ಪ್ರಯಾಣ ಮಾಡಿದ್ರೆ ಉತ್ತಮ. ಸ್ವಲ್ಪ ಪ್ರಾಣದಯೆ, ಮಾನವೀಯತೆಯಿಂದ ನಾಯಿ ಮತ್ತೆ ಬೆಕ್ಕುಗಳು, ಯಾವುದೇ ಪ್ರಾಣಿ ಪಕ್ಷಿಗಳು ಬಂದಾಗ ಸ್ವಲ್ಪ ಅವುಗಳಿಗೂ ಸಹ ಅನುವು ಮಾಡಿಕೊಟ್ಟು ಜಾಗ್ರತೆಯಿಂದ ವಾಹನ ಓಡಿಸ್ತಕ್ಕಂಥದ್ದು ಉತ್ತಮನೇ. ನಮ್ಮ ಪ್ರಯಾಣವೂ ಸಹ ಸುಖಕರವಾಗಿರುತ್ತೆ. ಈ ರೀತಿ ನಾಗರಿಕತೆ ಬೆಳೆದಂತೆ ನಮ್ಮ ವೈಜ್ಞಾನಿಕ ಚಿಂತನೆಗಳು ಸಹ ವೃದ್ಧಿ ಮಾಡ್ಕೊಬೇಕು. ಅದು ಬಿಟ್ಟು ಬೆಕ್ಕು ಅಡ್ಡ ಬಂತು, ಯಾವುದೇ ಒಂದು ಹೆಣ್ಣು ಶಾಸ್ತ್ರ ನೋಡಕ್ ಹೋಗ್ತಾ ಇದ್ರಿ, ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ರಿ, ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಿದ್ರಿ, ಅಪಶಕುನ ಆಗೋಯ್ತು ಅಂತೇಳಿ ತಪ್ಪಾಗಿ ಅರ್ಥ ಮಾಡ್ಕೊಳೋದು ತಪ್ಪಾಗುತ್ತೆ. ಅದನ್ನ ಇಂದಿನ ಕಾಲದಲ್ಲಿ ಅದು ನಂಬಿಕೆ ಆಗಿತ್ತು, ಆ ಒಂದು ಕಾಲಘಟ್ಟಕ್ಕೆ ಅದು ಸರಿಯಾಗಿ ತೂಗ್ತಿತ್ತು. ಆದ್ರೆ ಈ ಒಂದು ಕಾಲಘಟ್ಟಕ್ಕೆ ಅದನ್ನ ನಂಬಿಕೆಯಿಂದ ಅರ್ಥಕೊಂಡು ಜೀವನ ಮಾಡ್ಬೇಕು ಹೊರತು ಮೂಢನಂಬಿಕೆಯಾಗಿ ಪ್ರೇರಣೆ ತಗೊಂಬಾರ್ದು. ವೀಕ್ಷಕರೇ, ಒಂದು ನೆನಪಲ್ಲಿ ಇಟ್ಕೊಬೇಕು ನಾವು, ಬೆಕ್ಕು ಅಪಶಕುನಾಗಿದ್ರೆ ಮನೆಗಳಲ್ಲಿ ಪಿಟ್ಟಿ ಅನಿಮಲ್ ತರ ಯಾಕದನ್ನ ಮನೆಗಳಲ್ಲಿ ಸಾಕ್ತಾ ಇದ್ರು? ಬೆಳಗ್ಗೆ ಯಾಕಾದ್ರ ಮಕ ನೋಡ್ತಾ ಇರ್ಲಿಲ್ಲ? ಈಗ ಪಕ್ಕದಲ್ಲೇ ಮಲ್ಸ್ಕೊಂಡಿರ್ತಾರೆ ಕೆಲವರು, ಅಷ್ಟೊಂದು ಪ್ರೀತಿಯಿಂದ ಸಾಕ್ತಿದ್ದಾರೆ. ಅದೇ ರೀತಿಯಾಗಿ ಕುಟುಂಬದ ಸದಸ್ಯರಂತೆ ಅದನ್ನು ಸಹ ಪೋಷಣೆ ಮಾಡ್ತಿದ್ದಾರೆ, ರಕ್ಷಣೆ ಮಾಡ್ತಿದ್ದಾರೆ. ನಿಮ್ಮ ಮನೆಗಳಲ್ಲೂ ಸಹ ಬೆಕ್ಕನ್ನು ಸಾಕ್ತಿದ್ರೆ, ನಿಮ್ಗೆ ಬೆಕ್ಕು ಇಷ್ಟ ಆದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಒಟ್ಟಾರೆಯಾಗಿ ಇಂದಿನ ಕಾಲದ ಹಿರಿಯರ ಅನುಭವಗಳನ್ನು ಅವಮಾನಿಸುವುದು ನಮ್ಮ ಉದ್ದೇಶವಲ್ಲ. ಆದರೆ ಕಾಲಕ್ಕೆ ತಕ್ಕಂತೆ ವೈಜ್ಞಾನಿಕ ಸತ್ಯವನ್ನು ಅರ್ಥಕೊಳ್ಳುವುದು ಬಹುಮುಖ್ಯ.
ಕೊನೆಯ ಮಾತು ವೀಕ್ಷಕರೇ, ಈಗಲೂ ಸಹ ಕೆಲವರು ಬೆಕ್ಕು ಅಡ್ಡ ಬಂದ್ರೆ ವಾಹನವನ್ನು ನಿಲ್ಲಿಸಿ ದೇವರನ್ನು ನೆನೆಸ್ಕೊಂತಾರೆ. ಅದು ಒಳ್ಳೆ ಪ್ರವೃತ್ತಿನೇ, ಯಾಕಂದ್ರೆ ಅವರ ಮನಸ್ಸಿಗೆ ಮನಃಶಾಂತಿ, ತಾಳ್ಮೆಯಿಂದ ಇರ್ತಾರೆ. ಹಾಗಾಗಿ ಒಳ್ಳೆ ಕೆಲಸನೇ. ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಮೊನ್ನೆ ಅಷ್ಟೇ ನಮ್ಮ ಆಫೀಸ್ಗೆ ಶಾಸ್ತ್ರ ಕೇಳಕ್ ಬಂದಿದ್ರು. ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ವಿವಾಹಕ್ಕೆ ಜಾತಕ ಪರಿಶೀಲನೆ ಮಾಡಿದ್ರಿ, ಜಾತಕ ತುಂಬಾ ಚೆನ್ನಾಗಿದೆ, ಹೊಂದಾಣಿಕೆ ಆಗುತ್ತೆ, ಅನುಕೂಲ ಆದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಗುರುಗಳೇ. ಆದ್ರೆ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದ್ಬಿಡ್ತು. ಹಾಗಾಗಿ ನಮ್ಮ ಹಿರಿಯರು, ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಇವ್ರ ಜೊತೆ ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ರಿ. ಬೇಡಪ್ಪ, ಈ ಮಗು ಯಾವ್ದೋ ನೋಡಪ್ಪ ಬೆಕ್ಕು ಅಡ್ಡ ಬಂದಿದೆ, ಹುಡುಗಿನ ನೋಡೋ ಕಾರ್ಯಕ್ರಮ ಹೋದಾಗ ಬೆಕ್ಕು ಅಡ್ಡ ಬಂದಿದೆ, ಇದು ಅಪಶಕುನದ ಸಂಕೇತ, ಬೇಡ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಬೇಡ ಗುರುಗಳೇ, ಅರ್ಧದಲ್ಲೇ ಬಂದ್ಬಿಟ್ರು, ವಾಪಸ್ ಬಂದ್ಬಿಟ್ರಿ, ಇದು ಅಪಶಕುನ, ಹುಡುಗಿ ಚೆನ್ನಾಗಿಲ್ಲ, ಬೇಡ, ಕೆಟ್ಟದಿದ್ದು, ಹೋಗಿ ಕೆಲಸ ಆಗಲ್ಲ ಅಂತೇಳಿ ವಾಪಸ್ ಕರ್ಕೊಂಡ್ಬಿಟ್ರು ನಮ್ಮ ಹಿರಿಯರು. ಹಾಗಾಗಿ ಏನ್ ಮಾಡೋದು ಗುರುಗಳೇ ಅಂತ ಕೇಳಿದ್ರು. ಹಾಗಾಗಿ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಎಲ್ರಿಗೂ ಇದರ ವೈಜ್ಞಾನಿಕವಾಗಿ ಗೊತ್ತಾಗ್ಲಿ, ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು, ವೈಜ್ಞಾನಿಕ ಚಿಂತನೆಗಳು ಯಾವ ರೀತಿ ಇರಬೇಕು, ನಂಬಿಕೆ ಮತ್ತೆ ಅಪನಂಬಿಕೆಗಳು, ಮೂಢನಂಬಿಕೆಗಳು ಯಾವ ರೀತಿ ಇರುತ್ತೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅಂತೇಳಿ ನಮ್ಮ ಅನುಭವಗಳನ್ನ ಈ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯಲ್ಲೂ ಬೆಕ್ಕಿದ್ರೆ, ಬೆಕ್ಕಾದ್ರೆ ಇಷ್ಟ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.